ಪ್ಯಾಕಿಂಗ್ ಮಾಡೋಣ ಅಂತ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಹೆಂಗೆ ಬಿತ್ಕೊಂಡವ್ರು ನಮ್ಮ ಮನೆಯವ್ರು. ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಗೊತ್ತಾ? ಹಲೋ, ಮತ್ತು ಇವಾಗ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಒಂಥರ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ಅನ್ನೋದೆಲ್ಲ ಈ ಒಂದು ವ್ಲಾಗಲ್ಲಿ ನೀವು ನೋಡ್ತೀರಾ. ಇವತ್ತಿನ ವ್ಲಾಗ್ ನಿಮ್ಮ ಜೊತೆನೇ ಹೋಗುತ್ತೆ. ಬನ್ನಿ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿರೋದು ನೋಡಿ, ಇವಳು ಅಳೋದು, ಸುಮ್ಮನೆ ನಾಟಕ ಮಾಡ್ತಾ ಇರೋದು. ಓಹೋ 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 ಅಂತ ಇಷ್ಟೋ ತನಕ ಸುಮ್ಮನೆ ಆಟ ಆಡ್ತಿದ್ಲು. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಓಹೋ ಓಹೋ ಅಂತ ಸ್ಟಾರ್ಟ್ ಮಾಡಿರೋದು. ಅಳಂಗೊಂಡಮ್ಮ ನೋಡಿ ಹೆಂಗೆ ಬಿತ್ಕೊಂಡವ್ರು ನಮ್ಮ ಮನೆಯವ್ರು. ಅದೇ ಕೆಲಸ ಏನು ಮಾಡೋದು. ಹೋಗ್ಲಿ, ತಿಂಡಿ ಹೆಂಗಿತ್ತು? ತಿಂಡಿ ಚೆನ್ನಾಗಿತ್ತು, ಸ್ಮೂತ್ ಆಗಿತ್ತು. ನಿಜ? ಯಾರು ಮಾಡಿದ್ದು ಹೇಳು? ಯಾರು ಮಾಡಿದ್ದು? ನೀನು ಹೇಳಿ ನೋಡೋಣ. ಯಾರು ಮಾಡಿರ್ತಾರೆ? ನಾನು? ಯಾರು? ನಮ್ಮನ ಯಾರು ಮಾಡಿದ್ದು ಗೊತ್ತಾ? ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಹೌದಾ? ಥ್ಯಾಂಕ್ ಯು. ಸೂಪರ್. ನಿಜ ಚೆನ್ನಾಗಿತ್ತು. ಸೂಪರ್. ನಾನೇನಲ್ಲಪ್ಪ ಮಾಡಿದ್ದು, ನಮ್ಮಮ್ಮ ಮಾಡಿದ್ದು. ಹೌದಾ? ಹೌದು. ಏನು ಸಮಾಚಾರ? ನೀನು ಹೇಳ್ಬೇಕು ಸಮಾಚಾರ. ಎಲ್ಕೋ ಹೊರಟಿದ್ದೀರಾ? ನೀರು ತರಕ್ಕೆ ಹೋಗ್ಬೇಕು ಇವತ್ತು ಎಲ್ಕೋ ಹೊರಟಿದ್ದೀರಾ? ಇವತ್ತು ಊರಿಗೆ ಹೋಗ್ತಿದ್ದೆ, ನಮ್ಮೂರಿಗೆ. ನಿಮ್ಮೂರಿಗೆ ಹೋಗ್ತಿದ್ದೀರಾ? ನೀವೊಬ್ಬರೇ? ಹಾಂ. ನೀವೊಬ್ಬರೇ ಹೋಗ್ತೀರಾ? ಇಲ್ಲ, ನಾನು ನಮ್ಮ ಮನೆಯವರು, ನನ್ನ ಪಾಪು, ನಮ್ಮ ಬಂಗಾರ ಹೋಗ್ತಿದ್ದೀರಾ? ಹೋಗ್ತಾ ಇದ್ದೀವಿ. ಹೌದಾ? ಹೌದು. ಹೌದಾ? ನೀವು ಬರಲ್ವಾ? ಹೌದಾ? ಹೌದು. ತಡಿ, ನಾನು ಬರಲ್ಲ. ಯಾಕೆ ಬರಲ್ಲ? ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಹೌದಾ? ಸರಿ ಆಯ್ತು. ಮತ್ತೆ ಏನು ಸಮಾಚಾರ? ಫುಲ್ ಬ್ಯುಸಿ ಮೊಬೈಲಲ್ಲಿ. ಹೌದು, ಫುಲ್ ಬ್ಯುಸಿ. ಮನೇಲಿದ್ರು ವರ್ಕ್ ಮಾಡಬೇಕು, ಕಂಪ್ನಿಗೆ ಹೋದ್ರೆ ವರ್ಕ್ ಮಾಡಬೇಕಾ? ಹಾಂ, ಹೌದು. ನಾನು ಬಂದೆ, ತಲೆ ಸ್ನಾನ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಅಂದರೆ ನೋಡಿ, ಇಟ್ಕೊಂಡು ಕಡಲೆಪುರಿ ಕೊಟ್ಟರೆ ಎಲ್ಲ ಚೆಲ್ಕೊಂಡು ತಿಂತಾ ಇದ್ದಾರೆ ನಮ್ಮ ಮೇಡಮ್ಮರು. ಇವಾಗ ಪ್ಯಾಕಿಂಗ್ ಮಾಡೋಣ ಅಂತ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಮನೆಯವರು ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವ್ರ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಪ್ಯಾಕಿಂಗ್ ಮಾಡ್ತಾ ಹೇಳ್ತೀನಿ. ಬನ್ನಿ ಪ್ಯಾಕಿಂಗ್ ಮಾಡುವ. ಜಾಸ್ತಿ ಎಲ್ಲ ಏನು ಪ್ಯಾಕಿಂಗ್ ಮಾಡ್ತಾ ಇಲ್ಲ, ಯಾಕಂದರೆ 2 days ಏನೋ ಅಷ್ಟು ಹೋಗ್ತಾ ಇರೋದು. ಅದಕ್ಕೋಸ್ಕರ ಒಂದು 2 pairs ಅಷ್ಟೇ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಈ ಸ್ಯಾರಿನ ತೊಗೊಂಡಿದ್ದೀನಿ. ಈ ಸ್ಯಾರಿ ತೊಗೊಂಡಿರೋದಲ್ಲ, ಇದು ನಮ್ಮ ಅತ್ತೆ ಕೊಟ್ಟಿರೋದು. ಅಂದರೆ ನಾವು ಅಪ್ಪಾಜಿ ತಂಗಿ ಕೊಟ್ಟಿರೋದು ಸ್ಯಾರಿ. ಒಂದು ಸರಿನೂ ಉಟ್ಕೊಂಡಿಲ್ಲ. ಅದಕ್ಕೆ ಇವಾಗ ಉಟ್ಕೊಳ್ಳೋಣ ಅಂದರೆ ಬ್ಲೌಸು ಕೂಡ ಹೊಲಿಸಿರಲಿಲ್ಲ, ಇವಾಗ ಹೊಲಿಸಿರೋದು. ಈ ಥರ ಹೊಲಿಸಿದ್ದೀನಿ ಬ್ಲೌಸ್ನ. ನನಗೆ ಈ ಪ್ಯಾಟ್ರನಲ್ಲಿ ಹೊಲಿಸ್ಬೇಕಂತ ತುಂಬ ಆಸೆ ಇತ್ತು. ಯಾವಾಗ ಹೊಲಿಸೋದು, ಯಾವ ಸ್ಯಾರಿ ಹೊಲಿಸೋದು ಅನ್ನೋ ಥರ ಆಗಿತ್ತು. ಆಮೇಲೆ ಈ ಸ್ಯಾರಿಗೆ ಹೊಲಿಸೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಫುಲ್ ಕವರ್ ಆಗುತ್ತೆ ಬ್ಯಾಕು. ಫ್ರಂಟಲ್ಲಿ ವಿ ಶೇಪ್ ಇಡ್ಸಿದ್ದೀನಿ ಈ ಥರ. ಅಂದರೆ ಇದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ಕೊಂಡಿರ್ತೀನಲ್ವಾ, ಪೂಜೆ ಬ್ಲಾಗು, ಅದರಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಸ್ಯಾರಿ ಕೂಡ ಸಖತ್ತಾಗಿದೆ, ನನಗೆ ಸಖತ್ ಇಷ್ಟ ಆಗೋಯ್ತು ಅವ್ರು ಕೊಟ್ಟಾಗ. ಬುಡ್ಡಾಸ್ ಬರುತ್ತೆ, ಮ್ಯಾಂಗೋ ಬುಡ್ಡಾಸು, ಸೂಪರಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ನನಗೆ ಇಷ್ಟ ಆಯಿತು. ಈ ಸ್ಯಾರಿ ಸಖತ್ ಇಷ್ಟ ನನಗೆ. ಇದೊಂದು ಸ್ಯಾರಿ ತೊಗೊಳ್ತಾ ಇದ್ದೀನಿ ಫಂಕ್ಷನ್ಗೆ ಹಾಕ್ಕೊಳ್ಳೋದಕ್ಕೆ. ಅದೇ ಪೂಜೆ ಇದೆ ಅನ್ನಲ್ಲ, ಅದಕ್ಕೆ. ಪೂಜೆ ಇರೋದು ನನ್ನ ಕ್ಲಾಸ್ಮೇಟ್ ಅವಳು, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡು. ಅವ್ರದ್ದು ಕೂಡ ನಮ್ಮೂರೇನೆ. ಹೆಂಗೆ ಅದು ನಾವು ಕ್ಲಾಸ್ಮೇಟ್ ಇದ್ದಾಗ, ಅಂದರೆ ನಮ್ಮ ಸ್ಕೂಲ್ ಟೈಮಲ್ಲಿ ಫ್ರೆಂಡ್ಶಿಪ್ ಆಗಿದ್ದೆ ನಮ್ಮದು. ಸ್ಕೂಲ್ ಫ್ರೆಂಡ್ ಅವಳು. ಇವಾಗ ನಾನು ಅದೇ ಊರಿಗೆ ಸೊಸೆಯಾಗಿ ಹೋಗಿದ್ದೀನಿ. ಹಾಗಾಗಿ ಸ್ವಲ್ಪ ಅಲ್ಲಿ ಆವಾಗವಾಗ ಸಿಕ್ಕೋದು ಎಲ್ಲ ಮಾಡ್ಬೋದು ನಾವು ಆರಾಮಾಗಿ. ಕೆಲವ್ರಿಗೆ ಅಂಥ ಆಪರ್ಚುನಿಟಿ ಕೂಡ ಇರಲ್ಲ. ನಮಗೆ ಅದೇನೋ ಬೈ ಲಕ್ ಅನಿಸುತ್ತೆ ಮೋಸ್ಟ್ಲಿ. ಈಗ ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ 1 year ಆಯಿತು.
ಅದಕ್ಕೆ ಇವಾಗ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದಾಳೆ, ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ಅಲ್ವಾ ಅವ್ರದ್ದು, ಅದಕ್ಕೆ ನಮ್ಮೂರಿಗೆ ಹೋಗಿ ಪೂಜೆಗೆ ಹೋಗಿ ಇಲ್ಲಿಗೆ ಬರ್ತೀವಿ, ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಇದು ಒಂದು ಪೇರ್ ಇರಲಿ, ಎಲ್ಲಾನ ಸಿಟಿ ಒಳಗೆ ಹೋದರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೆಯವ್ರದ್ದು ಬೆಳಿಗ್ಗೆನ ಕೊಟ್ಟು ಏನು ಮಾಡಿದ್ರು, ನೀನೇ ಇಟ್ಕೊಂಬಿಡು ಯಾವ್ದು ಬೇಕೋ ಅದನ್ನ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ತೊಗೊಂಬಂದು ಐರನ್ ಮಾಡು ಅಂತ ಇಟ್ಟೋಗ್ತಾರೆ. ಅದಕ್ಕೆ ಬೆಳಿಗ್ಗೆ ಐರನ್ ಮಾಡಿ ಇಟ್ಟಿದ್ದೀನಿ. ಪ್ಯಾಕ್ ಮಾಡಬೇಕು ನೋಡಿ. ಪ್ಯಾಕ್ ಮಾಡೋಕ್ಕೆ ಬಂದರೆ ಈ ಕಾಟ, ಈ ಹುಡುಗಿದು, ಈ ಗುಂಡಮ್ಮಂದು ಏನು ಮಾಡೋದು? ಕುಚ್ಚ ಕೆಳಗೆ ನೋಡಿ, ಹಿಂಗೆ ಮಂಕೊಳೋದು, ಕ್ಯಾತೆ ಮಾಡೋದು, ಗುಂಡು ಕುಚ್ಚಳಪ್ಪ ಇಲ್ಲೇ ಇಲ್ಲಿ ಕುಚ್ಚ ಅಲ್ಲಿ ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಗುಡ್ ಗರ್ಲ್, ಗುಡ್ ಗರ್ಲ್. ಚಿನ್ನಮ್ಮ ಎದ ಮೇಲೆ ಏನೂ ಮಾಡೋಕ್ಕೆ ಬಿಡಲ್ಲ, ಎಲ್ಲ ತಕ್ಕೂ ಬರಬೇಕು, ಎಲ್ಲ ಹಿಂಗೆ ಮಲ್ಕೊಳೋದು. ಹಿಂಗೆ ಮಲ್ಕೊಂಡ್ರೆ ಹೆಂಗೆ ನಾನು ನಿನ್ನ ಡ್ರೆಸ್ಸೆಲ್ಲ ಇಡೋದು ಗುಂಡು? ನೀನು ಡ್ರೆಸ್ ತೋರಿಸೋಣ ಅವ್ರಿಗೆ? ಇವಳ್ದು ಊರಲ್ಲಿದೆ ಒಂದೆರಡು ಡ್ರೆಸ್ಗಳು, ಅದಕ್ಕೆ ಇಲ್ಲಿ ಎಮರ್ಜೆನ್ಸಿಗೆ ಅಂತ ಅವ್ರು ಬೇಕಾಗುತ್ತೆ ಅಂತ ಇಲ್ಲಿಂದ ತೊಗೊಂಡೋಗ್ತೀನಿ ಯಾವಾಗಲೂ ಕೂಡ, 1-2 ಪೇರ್ಸ್ ಜೊತೆ. ಇದು ಆ ಕಡೆಯಿಂದ ಹಾಕ್ಕೊಂಬರೋಕ್ಕೆ ತಗೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಇದೊಂಥರ ಸ್ಮೂತ್ ಇದೆ. ಕಾಟನ್ ಪ್ಯಾಂಟು ಇವೆರಡು. ಇದು ಜೀನ್ಸ್ ಪ್ಯಾಂಟಿನ ಟಾಪು. ಆ್ಯಕ್ಚುಲಿ ನಾನು ಕಾಂಬಿನೇಷನ್ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ನಂದೊಂದೇ ಡ್ರೆಸ್ ಇಟ್ಕೊಂಡಿರೋದು. ಊರಲ್ಲೇ ಎಲ್ಲ ಬಿಟ್ಟು ಬಂದಿರ್ತೀನಿ ನಾನು, 2-3 ಜೊತೆ ಎಲ್ಲ ಊರಲ್ಲೇ ಇರ್ತವೆ ನಾನು. ಹಾಗಾಗಿ ಅಲ್ಲಿ ಆ ಡೈಲಿ ಯೂಸ್ ಅವೆಲ್ಲ ಅಲ್ಲಿ ಇರೋವನ್ನೇ ಹಾಕ್ಕೊಳ್ತೀವಿ. ಹೋಗುವಾಗ ಬರುವಾಗ ಒಂದೇ ಜೊತೆ ಹಾಕ್ಕೊಂಡ್ಬಿಡ್ತೀನಿ, ಯಾರು ಅಷ್ಟೊಂದು ಲಗೇಜ್ ಹೋಗ್ತಾರೆ ಅಂತ. ಇಷ್ಟೇ ಪ್ಯಾಕಿಂಗ್ ಆಗೋಯಿತು. ಇನ್ನೇನಿದ್ರು ನನ್ನ ಮೇಕಪ್ ಸೆಟ್ಟು ಏನೇನಿದೆ ಅದನ್ನೆಲ್ಲ ಇಟ್ಕೊಳ್ಬೇಕು ಅಷ್ಟೇ. ಸೊ ಇವಾಗ ಈವ್ನಿಂಗ್ ಆಗಿದೆ ಆಲ್ರೆಡಿ. ಊಟಕ್ಕೆ ಮಾಡಬೇಕು ಇವಾಗ. ಯಾಕೆ ಇಷ್ಟು ಬೇಗ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನೈಟ್ ಊರಿಗೆ ಹೋಗ್ತೀವಲ್ವಾ, ಅದಕ್ಕೆ ಬೇಗ ರೆಡಿ ಆಗಬೇಕಲ್ಲ. ನಮ್ಮಮ್ಮ ಬಂದು ಅವರು ಕೆಲಸದಿಂದ ಬಂದು ಅಡುಗೆ ಮಾಡೋ ಅಷ್ಟು ಟೈಮ್ ಆಗೋಗುತ್ತೆ. ಅದಕ್ಕೆ ನಾನೇ ಇವಾಗಲೇ ಮಾಡಿಟ್ಟು ನಾವು ರೆಡಿಯಾಗಿ ಊಟ ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು. ಬನ್ನಿ ಅಡುಗೆ ಪ್ರಿಪೇರ್ ಮಾಡೋಣ. ಇವತ್ತು ಸೊಪ್ಪು ಸಾಂಬಾರು ಮಾಡಿ ರೈಸ್ ಮಾಡಬೇಕು. ನಮ್ಮಮ್ಮ ಮುದ್ದೆ ಮಾಡ್ತಾರೆ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ನಮ್ಮ ಮನೆಯವ್ರಿಗೆ ಹೇಗೆ ಹೇಳ್ತಾರೋ ಹಾಗೆ. ಈಗ ಸೊಪ್ಪನ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಅಯ್ಯೋ, ಇಲ್ಲಿ ಹಿಂದೆ ಭಾರಿ ಸೌಂಡ್ ಇದೆ. ಫಸ್ಟು ನಮ್ಮ ಮನೆ ಒಂದೇ ಇದ್ದಿದ್ದು, ಇಲ್ಲಾಂದರೆ ನಮ್ಮ ಬಿಲ್ಡಿಂಗ್ ಒಂದೇ ಇದ್ದಿದ್ದು. ಇವಾಗ ಫುಲ್ಲು ಫೀಲ್ಡ್ ಇತ್ತು, ಇವಾಗ ಫುಲ್ಲು ಮನೆ ಕಟ್ತಾ ಇದ್ದಾರೆ. ನಮಗಂತೂ 3 ಇಯರ್ಸಿಂದ ಈ ಸೌಂಡ್ ಕೇಳಿ 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 ಸಾಕಾಗ್ಬಿಟ್ಟಿದೆ. ಇನ್ನೂ ಕಟ್ತಾನೆ ಇದೆ. ಒಬ್ಬರು ಕಟ್ಟಿ ಸ್ಟಾಪ್ ಮಾಡ್ತಾರೆ, ಮತ್ತು ಇನ್ನೊಬ್ರು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಆಗ್ತಾಯಿದೆ 3 ಇಯರ್ಸಿಂದ. ಏನು ಮಾಡೋಕ್ಕಾಗಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ ಅಂತ ಅಂದ್ಕೊಳ್ತೀನಿ. ನಮ್ಮದು ಲೋ ಬಜೆಟ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಮೈಕ್ ಇಲ್ಲ ನಮ್ಮದು, ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಇವತ್ತು ಮೊಸಪ್, ನಾವು ಮೊಸಪ್ ಅಂತೀವಿ, ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ಬರು ಒಂದೊಂದು ಅಂತಾರೆ, ಒಂದೊಂದು ಊರ ಕಡೆ ಒಂದೊಂದು ಥರ ಸಾಂಬಾರು ಮಾಡ್ತಾರೆ. ನನಗೆ ಈಸಿ ಮೆಥಡ್ಗಳು ತುಂಬ ಇಷ್ಟ. ಈಸಿ ಮೆಥಡಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ಸಾಂಬಾರನ್ನ ಕೂಡ ಒಂದೊಂದು ಥರ. ನಾನೆಲ್ಲ ಸಾಂಬಾರು ಒಂದೇ ಥರನೇ ಮಾಡ್ತೀನಿ. ನೀವೆಲ್ಲ ಯಾವ ಥರ ಸಾಂಬಾರು ಮಾಡ್ತೀರಾ? ಬೇಗ ಅಂದರೆ ಈಸಿ ಮೆಥಡಲ್ಲಿ ಮಾಡ್ತೀರಾ, ಇಲ್ಲ ಸ್ವಲ್ಪ ಒಗ್ಗರಣೆ ಹಾಕೋದು, ಬೇಯಿಸೋದು ಆ ಥರ ಮಾಡ್ತೀರಾ? ಹೇಗೆ ಅಂತ ತಿಳಿಸಿ. ಮತ್ತು ಇನ್ನೊಂದು ಏನಂದರೆ, ನಾನು ಸಾಂಬಾರು ಒಗ್ಗರಣೆನೇ ಹಾಕಲ್ಲ, ಹಂಗೆ ಮಾಡ್ತೀನಿ. ನೀವು ಆ ಥರ ಮಾಡ್ತೀರಾ ಹೇಳಿ. ಏನಪ್ಪ ಅಂತಂದರೆ, ನಾನು ವ್ಲಾಗಲ್ಲಿ ಅದು ಮಾತಾಡಬೇಕು ಇದು ಮಾತಾಡಬೇಕು ಅಂತೆಲ್ಲ ಅಂದ್ಕೊತಿರ್ತೀನಿ. ಬಟ್ ಏನು ಮಾಡೋದು, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಎಲ್ಲ ಮರ್ತೇ ಹೋಗಿರುತ್ತೆ ನನಗೆ, ಹಂಗಾಗುತ್ತೆ. ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಹಂಗೆ ಆಗ್ತಾ ಇದೆ ಅನಿಸುತ್ತೆ.
ಹಾಗಂತ ನಾನೇ ಅನ್ಕೊತೀನಿ ಸುಮ್ಮನೆ. ಈ ಸೊಪ್ಪಲ್ಲಿ ಅಷ್ಟೊಂದು ಮಣ್ಣಿಲ್ಲ. ಒಂದೊಂದು ಸೊಪ್ಪಲ್ಲಿ ಎಷ್ಟು ಮಣ್ಣಿರುತ್ತೆ ಅಂದರೆ ಹೆವಿ ಮಣ್ಣಿರುತ್ತೆ. ಈ ಸೊಪ್ಪಲ್ಲಿ ಅಷ್ಟೊಂದಿಲ್ಲ. ಚೆನ್ನಾಗಿದೆ ಸೊಪ್ಪು. ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಮಲ್ಕೊಂಡಿದ್ದಾಳೆ ಮಗಳು. ನೋಡಿ ತಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ನನಗಂತೂ ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾನೇ ಅವಳು ಫಸ್ಟ್ ಮಲಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅವಳು ಊಟ ಮಾಡಿಸಿ ನಾನು ಮಲಗಿಸಿ ಈಗ ಹಾಲು ಈವ್ನಿಂಗ್ ಆಯ್ತಲ್ಲ, ಮತ್ತು ನೈಟು ನಮ್ಮ ಮನೆಯವ್ರು ಡ್ಯೂಟಿಯಿಂದ ಬರ್ತಾರೆ, ಅವಾಗ ರೆಡಿ ಆಗಬೇಕು. ಅದಕ್ಕೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಅವಾಗ ಅಡುಗೆ ಮಾಡ್ಕೊಂಡು ಕುತ್ಕೊಂಡ ಅಂತ ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಬಿಡೋದು. ಆಮೇಲೆ ನನ್ನದೊಂದು ಕೆಲಸ ಬೇರೆ ಇದೆ, ಐಬ್ರೋ ಮಾಡಿಸ್ಬೇಕು. ಇನ್ನು ಲಾಸ್ಟ್ ಯಾವತ್ತು ನಿನ್ನೆ ಎಲ್ಲ ಮೊನ್ನೆ ಹೋಗಿದ್ದೆ ಐಬ್ರೋ ಮಾಡ್ಸೋಕ್ಕೆ ಅಂತ. ಬಟ್ ಆವತ್ತು ಫುಲ್ಲು ರಶ್ ಇತ್ತು. ಲೇಟ್ ಆಗುತ್ತೆ, ಅವರು ನಾಳೆ ಬನ್ನಿ ಅಂತ ಅಂದರು. ನಿನ್ನೆ ನೋಡಿದ್ರೆ ಎಲ್ಲೋ ಹೊರಗಡೆ ಹೋದ್ವಿ, ನಿನ್ನೆನೂ ಹೋಗೋಕ್ಕಾಗಲಿಲ್ಲ. ಇವತ್ತು ನಮ್ಮಮ್ಮ ಬಂದ ಮೇಲೆ ನಾವು ಅಮ್ಮನ ಹತ್ರ ಪಾಪುನ ಬಿಟ್ಟು ನಾನು ಒಬ್ಬಳೇ ಹೋಗ್ಬಿಟ್ಟು ಬರಬೇಕು. ಅಷ್ಟೇ ಕೆಲಸ. ಇವಾಗ ಕುಕ್ಕರ್ಗೆ ಇಟ್ಟಿದ್ದೀನಿ. ಅದು ವಿಸಿಲ್ ಆಗಬೇಕು. ವಿಸಿಲ್ ಆದಮೇಲೆ ಸಿಗುವ. ಇದು ಮೆಜೆಸ್ಟಿಕ್ಕಿಗೆ ಹೋಗಿ ನಾವು ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಮಾತಾಡಿದ್ದೀನಿ ವಿಡಿಯೋದಲ್ಲಿ. ಬಟ್ ಅಲ್ಲೆಲ್ಲ ತುಂಬ ವೆಹಿಕಲ್ಸ್ ಸೌಂಡ್ಗೆ ಏನೂ ಕೇಳಿಸ್ತಾ ಇಲ್ಲ ನನ್ನ ವಾಯ್ಸು. ಅಷ್ಟು ಜೋರ ಮಾತಾಡಿದ್ರು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಇಲ್ಲಿ ಮನೆಯಲ್ಲಿ ಹೊರಟು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಬಂದಿದ್ದು ಲೇಟಾಗೋಯಿತು. ಅದಕ್ಕೆ ಗಡಿಬಿಡಿಲಿ ಎಲ್ಲ ರೆಡಿಯಾಗಿ ಹೋದ್ವಿ. ಮತ್ತು ಮೆಟ್ರೋನು ಕೂಡ ಸ್ವಲ್ಪ ಬೇಗನೆ ಸ್ಟಾಪ್ ಮಾಡ್ತಾರೆ. ಅಂದರೆ 11 o'clock 10:30 ಆ ಟೈಮಲ್ಲೇ ಕ್ಲೋಸ್ ಆಗುತ್ತೆ ಅಲ್ವಾ. ಅದಕ್ಕೆ ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಹೋಗೋಷ್ಟು ಟೈಮ್ ಆಗಿಬಿಡುತ್ತೆ. ಮತ್ತು ಒಂದು 5 ನಿಮಿಷಕ್ಕೊಂದು ಟ್ರೈನ್ ಮಿಸ್ ಆದರೆ ನಮಗೆ ಕಷ್ಟ ಆಗುತ್ತೆ ಅಂತ ಬೇಗ ಹೋದ್ವಿ. ಮತ್ತು ನಾವು ಮೆಜೆಸ್ಟಿಕ್ಕಿಗೆ ಹೋಗೋ ಅಷ್ಟರಲ್ಲಿ 10:30 10:45 ಆಗೋಗಿತ್ತು. ಹೋಗಿ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಈ ಕ್ಲಿಪ್ಪಿಂಗನ್ನು ತಗೊಂಡೆ. ಮತ್ತು ಆ ಮೆಜೆಸ್ಟಿಕ್ಕಲ್ಲಿ ಬಸ್ ನಿಲ್ಲಿಸಿದ್ರ ಹೆವಿ ಸ್ಮೆಲ್ಲು ಅಂದರೆ ಸ್ಮೆಲ್ಲು ವಾಶ್ರೂಮ್ದೆಲ್ಲ. ಯಪ್ಪ, ನನಗಂತೂ ಹೊಟ್ಟೆ ಮಳ್ಸೋಗೋದು. ಎಷ್ಟೊತ್ತಿಗೆ ಬಸ್ ಮೂವ್ ಆಗುತ್ತೆ ಅಂತ ಕಾಯ್ತಾ ಕೂತ್ಕೊಂಡಿದ್ದೆ ನಾನಂತೂ. ಅವರು ಕಂಡಕ್ಟ್ರನ್ನ ಕೇಳ್ತಾರೆ, ಗೊತ್ತಿಲ್ಲಮ್ಮ ಇನ್ನು ಯಾವಾಗ ಹೋಗ್ತೀಯೋ ಅಂತ ಹೇಳೋರು. ಅಪ್ಪ ಗಬ್ಬು ಸ್ಮೆಲ್ಲಪ್ಪ, ನನಗಂತೂ ಹೊಟ್ಟೆಲ್ಲ ಮಳ್ಸಿ ಹೋಗೋದು, ಅಷ್ಟು ಸ್ಮೆಲ್ ಬರ್ತಿತ್ತು. ಆಮೇಲೆ ನನ್ನ ಮಗಳಿಗೂ ಕೂಡ ಅದು ನಿದ್ದೆ ಟೈಮ್ ಅಲ್ವಾ, ಹಾಗೆ ಆ ಬಸ್ಸು ತುಂಬ ಹೆಂಗಾಗ್ತಿತ್ತು ಅಂದರೆ ಇರೋಕ್ಕೆ ಆಗ್ತಾ ಇರಲಿಲ್ಲ ಅದರೊಳಗೆ. ಅಷ್ಟು ಸೆಕೆ ಆಗ್ತಾಯಿತ್ತು. ಯಾಕಂದರೆ ಬೆಳಗ್ಗಿಂದ ಬಿಸಿಲಲ್ಲಿ ಇರುತ್ತೆ ಅಲ್ವಾ. ನೈಟ್ ಆದಮೇಲೆ ಅದು ಕಾವಾಗಿರುತ್ತೆ ಬಸ್ ಫುಲ್ಲು. ಸಖತ್ ಸೆಕೆ ಆಗ್ತಾಯಿತ್ತು. ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಆಚೆಗಡೆ ಅಂತ ಹೇಳಿದೆ. ಕರ್ಕೊಂಡೋಗಿ ನಮ್ಮ ಮನೆಯವ್ರು ಮಲಗಿಸ್ತಾ ಇದ್ದಾರೆ. ಅಷ್ಟೊಂದು ವೆಹಿಕಲ್ ಸೌಂಡ್ ಇದ್ರೂ ಕೂಡ ಅಲ್ಲಿ ನಿದ್ದೆ ಮಾಡಿದ್ಲು. ಯಾಕಂದರೆ ಸ್ವಲ್ಪ ತಣ್ಣ ಗಾಳಿಯೆಲ್ಲ ಬರ್ತಾಯಿತ್ತು. ಅದಕ್ಕೆ ಅಲ್ಲೇ ಮಲಗಿಸು ಅಂತ ಹೇಳಿದೆ. ಅವರು ಅಲ್ಲೇ ಓಡಾಡ್ಕೊಂಡು ಮಲಗಿಸ್ತಾ ಇದ್ದಾರೆ ನೋಡಿ. ಅಲ್ಲೇ ಮಲ್ಕೊಂಬಿಟ್ಲು. ಒಳಗಡೆ ಕೂರಿಸಿದ್ರೆ ಒಂದು ಸೆಕೆಂಡ್ ಇರಲಿಲ್ಲ, ಅಳೋದು ಮಾಡ್ತಾಯಿದ್ಲು. ಈ ಮಕ್ಳನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆ ಅಲ್ಲ, ತುಂಬ ಕಷ್ಟ. ಅದ್ರಲ್ಲಿ ನನ್ನ ಮಗಳು ಅಂತೂ ಬೆಳಿಗ್ಗೆ ಟೈಮ್ ಎಲ್ಲರೂ ಕರ್ಕೊಂಡೋದ್ರೆ ನಮ್ಮ ಮೈಯೆಲ್ಲ ನೋವಾಗೋಗಿರುತ್ತೆ. ಮೈ ಮೇಲೆ ಬಿದ್ದು ಒಂದು ಸೆಕೆಂಡ್ ಸುಮ್ಮನೆ ಕುತ್ಕೊಳ್ಳಲ್ಲ, ಹಂಗೆ ಆಡ್ತಾಳೆ. ಬಟ್ ಈ ಸರಿ ನೈಟ್ ಹೋಗಿದ್ದಕ್ಕೆ ಫುಲ್ಲು ನೈಟೆಲ್ಲ ಮಲ್ಕೊಂಡಿದ್ಲು. ಒನ್ ಟೈಮ್ ಏನೋ ಬಸ್ ಲೈಟ್ ಹಾಕಿದ್ರು, ಸ್ಟಾಪ್ ಕೊಟ್ಟಾಗ ಆವಾಗಷ್ಟೇ ಎದ್ಲು, ಮತ್ತೆ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡಿದ್ಲು. ನಮಗೂ ಅಷ್ಟು ಟಯರ್ಡ್ ಅನ್ನಿಸ್ಲಿಲ್ಲ. ಆಮೇಲೆ ಬಸ್ಸು ಹೊರಟಿದ್ದೆ 11:45 ಆಗಿತ್ತು. 11:45ಗೆ ಹೊರಡ್ತು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಬಸ್ಸು. ಆಮೇಲೆ ಊರಿಗೆ ಹೋಗೋಷ್ಟರಲ್ಲಿ 5:30 ಮಾರ್ನಿಂಗ್ ಆಗಿತ್ತು. ಹಲೋ, ನಾವು ಇವಾಗಿನ ಬಂದ್ವಿ ಊರಿಗೆ. ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಮನೆ ಹತ್ರ ಹೋಗಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ. 5:30 ಮಾರ್ನಿಂಗ್ ಆಗಿದೆ. ಅಪ್ಪ ಮುಖ ಎಲ್ಲ ಹೆಂಗಾಗೋಗಿದೆ, ಕಣ್ಣೆಲ್ಲ ರೆಡ್ ಆಗೋಗಿದೆ ನಿದ್ದೆ ಮಾಡಿ. ಓಕೆ, ಈ ವ್ಲಾಗ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.